ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ಫಸ್ಟು ಸ್ಕೂಲಿಗೆ ಹೋಗ್ತಾನೆ ಇವತ್ತು 11 ಗಂಟೆಗೆ, ಅದಕ್ಕೆ ಇವನಿಗೆ ತಿಂಡಿ ಮಾಡಿ ಕೊಡ್ತಾಯಿದ್ದೀನಿ. ಬೆಳಗ್ಗೆ ಬೆಳಗ್ಗೆ ಬೇಗ ಹೋಗ್ತಾನೆ. ಅವನಿಗೆ ಬ್ರೆಡ್ ಸ್ಯಾಂಡ್ವಿಚ್ ಮಾಡಿಕೊಟ್ಟಿದ್ದೆ ಬೇಗ ಅಂಥೇಳಿ. 5 ಗಂಟೆಗೆಲ್ಲ ಎದ್ದೇಳಬೇಕು. ಅದಾದಮೇಲೆ ಇವನಿಗೆ ತಿಂಡಿ ಸ್ವಲ್ಪ ಲೇಟಾಗೆ ಮಾಡ್ತೀನಿ. ನಾವು ಮನೇಲಿ ಇವಾಗ 2 ಟೈಮ್ ತಿಂಡಿ ಮಾಡಬೇಕು. ಬೆಳಗ್ಗೆ ಚಿನ್ನು ಹೋಗ್ತಾನೆ, ಅವನಿಗೆ ಬೇರೆ ಮಾಡಬೇಕು. ಅದಾದಮೇಲೆ ಋತ್ವಿಕಿಗೆ ಮಾಡಬೇಕು. ಮತ್ತು ನಮ್ಮ ಮನೆಯವರು ಚಿನ್ನುಗೆ ಮಾಡಿರೋದ್ರಲ್ಲೇ ತಿನ್ಕೊಂಡು ಹೋಗ್ತಾರೆ. ಅವರು ಬೇಗ 7 ಗಂಟೆಗೆ ಹೋಗ್ತಾರೆ ಕೆಲಸಕ್ಕೆ. ಹಂಗಾಗಿ ನಾನಿವಾಗ ಬೀಟ್ರೋಟ್ ಇತ್ತು ಅಂತೇಳಿ ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ. ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಅದ್ರ ಜೊತೆ ಮಾಡಿ ಕೊಡ್ತೀನಿ. ಅದು ಸ್ವಲ್ಪ ಸ್ಕೂಲ್ ದೂರ ಇರೋದ್ರಿಂದ ಇವನಿಗೆ ತಿಂಡಿ ಎಲ್ಲ ತೊಗೊಂಡೋಗಲ್ಲ ಜಾಸ್ತಿ. ಚಪಾತಿ ಮತ್ತು ಪಲ್ಯನೇ ಕೊಟ್ಟು ಕಳಿಸ್ತೀನಿ. ಬಿಸಿಲು ಜಾಸ್ತಿ ಇರೋದ್ರಿಂದ, ಸೆಕೆ ಜಾಸ್ತಿ ಇರೋದ್ರಿಂದ ಚಟ್ನಿ ಎಲ್ಲ ಅಳಿಸೋಗ್ಬಿಡುತ್ತೆ ತೊಗೊಂಡೋಗೋಷ್ಟರಲ್ಲೇ. ಹಾಗಾಗಿ ನಾನು ತಿಂಡಿ ಮಾಡ್ಕೊತಾನೆ ಒಂದು ಕಡೆ ಕಸ ಹೊಡಿತಾ ಇದ್ದೀನಿ. ಬೀಟ್ರೂಟ್ ಪಲ್ಯನ ಬೇಯೋದಕ್ಕೆ ಇಟ್ಟು ಬಂದಿದ್ದೆ. ಅದು ಪಾಡಿಗೆ ಅದು ಆಗುತ್ತೆ. ಅಷ್ಟರಲ್ಲಿ ಕಸ ಎಲ್ಲ ಹೊಡ್ಕೊಳ್ಳೋಣ ಅಂತೇಳಿ. ಋತ್ವಿಕು ಕೂಡ ಬೆಳಗ್ಗೆನೇ ಟ್ಯೂಷನ್ಗೆ ಹೋಗ್ತಾನೆ. ಅವನಿಗೆ ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ಬರೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿಬಿಟ್ಟಿರುತ್ತೆ ಅಂತೇಳಿ. ಅದಾದಮೇಲೆ ಸ್ವಲ್ಪ ಹಿಟ್ಟಿತ್ತು, ಅವನಿಗೆ ದೋಸೆ ಮಾಡಿಕೊಡು ಮಮ್ಮಿ ಅಂತ ಹೇಳ್ತಿದ್ದ. ಅದಕ್ಕೆ ದೋಸೆನೂ ಮಾಡಿದ್ದೆ. ಅದು ಎಲ್ಲ ಕೆಲಸ ಮಾಡ್ಕೊತಾನೆ. ಮಳೆ ಬೇರೆ ಜೋರಾಯಿತು. ಮಳೆ ಕೂಡ ಜೋರಾಗೆ ಬಂತು. ಆಮೇಲೆ ಸ್ಕೂಲ್ ಬೇರೆ ಇದೆ, ಇನ್ನೂ ಟೈಮ್ ಇದೆ ಸ್ಕೂಲಿಗೆ, ಅರ್ಧ ಗಂಟೆ ನೋಡೋಣ ಅಂದ್ಕೊಂಡು ಸುಮ್ಮನೆ ಬಿಟ್ವಿ. ಹಿಂಗೆ ಮಳೆ ಬಂದರೆ ಏನು ಕಳ್ಸೋದು ಬೇಡ ಅಂದ್ಕೊಂಡಿದ್ದೀನಿ. ಹೊರಗಡೆ ಮಳೆ ಬಂದರೂ ಕೂಡ ಮನೆ ಒಳಗೆ ಸೆಕೆ ಇದ್ದೇ ಇರುತ್ತೆ. ಅವನು ಟ್ಯೂಷನಿಗೆ ಹೋಗಿದ್ದ. ಟ್ಯೂಷನಿಂದ ಬಂದಮೇಲೆ ಮಳೆ ಕೂಡ ನಿಲ್ಕೋತು. ಹಾಗಾಗಿ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅವನು ಲೀವ್ ಮಾಡೋದಕ್ಕೆ ನೋಡ್ತಾ ಇದ್ದ. ರಜೆ ಹಾಕ್ತೀನಿ ಮಮ್ಮಿ, ರಜೆ ಹಾಕ್ತೀನಿ ಅಂತೇಳಿ. ಮನೇಲಿದ್ದರೆ ಇಬ್ಬರು ತುಂಬ ಜಗಳ ಮಾಡ್ಕೋತಾರೆ. ಹಾಗಾಗಿ ಸ್ಕೂಲಿಗೆ ಕಳಿಸ್ದೆ. ಅದಾದಮೇಲೆ ನಾವು ಆಂಧ್ರದವ್ರು ಇದ್ದಾರೆ ಇಬ್ಬರು, ಅವರು ಮತ್ತು ನಾನು ಸುಪ್ರಭಾತ ಪಾರ್ಕ್ ಹೋಗ್ತಾಯಿದ್ದೀವಿ ಇವತ್ತು. ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ, ಅಲ್ಲಿ ಸೀರೆಗಳೆಲ್ಲ ಬಂದಿದೆಯಾ ಅಂತ ನೋಡ್ಕೊಂಬರೋಣ ಅಂಥೇಳಿ, ಹೊಸ ಕಲೆಕ್ಷನ್ ಇದೆ ಅಂತೇಳಿ ಅಂತ ಅಂದಿದ್ರು. ಹಾಗಾಗಿ ಹೋಗ್ತಾಯಿದ್ದೀನಿ. ಇದು ಡೋಲಕ್ವಾ. ಮನೆಯಿಂದನೇ ಆಟೋ ಮಾಡ್ಕೊಂಬಂದಿದ್ವಿ ನಾವು. ಇಲ್ಲೆಲ್ಲ ಏನು ಮಳೆ ಇರಲಿಲ್ಲ ಅಷ್ಟೊಂದು. ಮಳೆ ನಿಂತೋಗಿತ್ತು, ಮಳೆನೇ ಬಂದಿಲ್ಲ ಅಂದ್ಕೊಳ್ಳಿ ಮಧ್ಯಾಹ್ನದ ಮೇಲೆ. ಸೀರೆ ಕಲೆಕ್ಷನ್ ಎಲ್ಲ ತುಂಬ ಕಮ್ಮಿ ಇತ್ತು, ಬರೀ ಡ್ರೆಸ್ಸಸ್ ಇದ್ವು. ಡ್ರೆಸ್ ಎಲ್ಲ ಏನು ಇಷ್ಟ ಆಗಲಿಲ್ಲ. ಅವರು ಬ್ಲೂ ಕಲರ್ ಸೀರೆ ಇಟ್ಟಿದ್ರಲ್ಲ, ಅದನ್ನು ಬಂದು 800 ರೂಪಾಯಿ ಅಂತ ಹೇಳಿದ್ರು. ಅದಾದಮೇಲೆ ಯಾರಿಗೂ ಇಷ್ಟ ಆಗಲಿಲ್ಲ, ಯಾರು ಏನು ತೊಗೊಳ್ಳಿಲ್ಲ ಅಲ್ಲಿಂದ. ಇವಾಗ ಹೊರಡ್ಬೇಕು ನಾವು. ಇಲ್ಲೇನಂದರೆ ನಾವೇ ಹುಡ್ಕೋಬೇಕು, ಜಾಸ್ತಿ ಕಲೆಕ್ಷನ್ಸ್ ಇರಲ್ಲ. ಹಂಗಾಗಿ ಇಷ್ಟ ಆಗಲಿಲ್ಲ. ಏನು ಹೊಸ ಕಲೆಕ್ಷನ್ ನಮ್ಮ ಸೌತ್ ಕಡೆ ಸ್ಯಾರೀಸ್ ಏನೂ ಇರಲಿಲ್ಲ ಅವ್ರ ಹತ್ರ ಅಷ್ಟೊಂದು. ನಾವು ಇನ್ಸ್ಟಾಗ್ರಾಮಲ್ಲೇ ತರಿಸ್ಕೊಳ್ಳೋಣ ಅಂತೇಳಿ ವಾಪಸ್ ಮಾತಾಡಿಕೊಂಡು ವಾಪಸ್ ಬಂದ್ವಿ ಅಲ್ಲಿಂದ.
ಆಮೇಲೆ ಟೀ ಶರ್ಟ್ ಏನಾದ್ರು ತಗೊಳ್ಳೋಣ ಅಂದ್ಕೊಂಡ್ವಿ. ಟೀ ಶರ್ಟು ಕಲೆಕ್ಷನ್ ಇರಲಿಲ್ಲ. ಬೇರೆ ಅಂಗಡಿ ಇದೆ ಅಂತೆ, ಅಲ್ಲಿದೆ ಅಂತೆ, ಅಲ್ಲೆಲ್ಲ ಹೋಗೋಕ್ಕಾಗಿರಲಿಲ್ಲ. ಚಿಕ್ಕ ಹುಡುಗ ಬೇರೆ ಬಂದಿದ್ದ ನಮ್ಮ ಜೊತೆಗೆ, ಹಾಗಾಗಿ ಇವಾಗ ಇಲ್ಲಿ ಕಾಂಪ್ಲೆಕ್ಸಲ್ಲಿ ಏನಾರ ತಿಂಡಿ ತಿನ್ನೋಣ ಅಂದ್ಕೊಂಡ್ವಿ. ಅಲ್ಲಿ ನೋಡಿದ್ರೆ ಇನ್ನೂ ಏನು ಸ್ಟಾರ್ಟೇ ಆಗಿರಲಿಲ್ಲ ಚಾಟೆಲ್ಲ. ಹಂಗಾಗಿ ಸಮೋಸನೇ ತಿಂದ್ಕೊಂಡ್ವಿ. ಸಮೋಸ ಮತ್ತು ಜಿಲೇಬಿ ತಿಂದ್ಕೊಂಡು ಅದಾದಮೇಲೆ ಆಟೋದವ್ರು ಕೇಳಿದ್ರೆ, ನಾವಾಗೆ ಕೇಳಿದ್ರೆ 200 ರೂಪಾಯಿ ಕೇಳ್ತಾಯಿದ್ದಾರೆ. ನಮ್ಮ ಇಲ್ಲಿಂದ ಇರೋದು 5-6 ಕಿಲೋಮೀಟ್ರ್ ಇದೆ ಅಷ್ಟೇ. ಅಷ್ಟಕ್ಕೆ 200 ರೂಪಾಯಿ ಕೇಳಿದ್ರು. ಹಂಗಾಗಿ ಆಟೋನ ಕ್ಯಾನ್ಸಲ್ ಮಾಡಿದ್ವಿ. ಬುಕ್ ಮಾಡ್ತಾಯಿದ್ದೆ ನಾನು ಆಟೋನ. ಅದಕ್ಕೆ ಸ್ವಲ್ಪ ದೂರ ಮುಂದೆ ಹೋದರೆ ಮೇನ್ ಗೇಟ್ ಸಿಗುತ್ತೆ. ಫ್ರೀ ಬಸ್ ಇದೆ, ಮುಂದೆ ಹೋದರೆ ಬಸ್ ಸಿಗ್ತವೆ. ಅದು ನೋಡಿದ್ರೆ ಅವರು ಒಬ್ಬರಿಗೆ ಇದರಲ್ಲಿ ವಾಮಿಟಿಂಗ್ ಬರುತ್ತೆ AC ಬಸ್ ಹತ್ತಿದ್ರೆ. ಇಲ್ಲಿ ನೋಡಿದ್ರೆ ಎಲ್ಲ AC ಬಸ್ಗಳೇ ಇರೋದು. ಮೇನ್ ರೋಡ್ ಹತ್ರ ಬಂದ್ವಿ. ಆವಾಗ ಒಂದು ಆಟೋ ಬಂತು, 105 ರೂಪಾಯಿ ಅಂತ ಹೇಳಿದ್ರು. ಅದರಲ್ಲೇ ಹೋಗೋಣ ಅಂತೇಳಿ ಇವಾಗ ಹೊಡ್ತೀವಿ. ನಾವಾಗೆ ಆಟೋಗಳನ್ನು ಕೇಳಿದ್ರೆ, ರೋಡಲ್ಲಿ ನಿಂತಿರ್ತಾವಲ್ಲ ಆಟೋಗಳನ್ನು ಕೇಳಿದ್ರೆ ಅವರು 200-205 ಕೊಡಿ ಅಂತ ಕೇಳ್ತಾರೆ. ಅದರಲ್ಲೂ ನಮ್ಮನ್ನು ನೋಡಿದ್ರೆ ನಾವು ಸೌತರು ಅಂತೇಳಿ ಗೊತ್ತಾಗ್ಬಿಡುತ್ತಾ, ನಮ್ಮನಿಗೆ ಜಾಸ್ತಿನೇ ಕೇಳ್ತಾರೆ. ಹಿಂದಿಯವರಾದರೆ ಚೆನ್ನಾಗಿ ಹಿಂದಿ ಮಾತಾಡಿ ದಬಾಯಿಸ್ತಾರಲ್ಲ, ಹಾಗಾಗಿ ಅವರಿಗೆ ಆಟೋದವರು ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಆಟೋದವರೇ ಹೇಳ್ತಾರೆ, ನೀವು ಸೌತರು ಎಲ್ಲ ಮುಂಚೆಲ್ಲ ಹೇಳಿದಷ್ಟು ಕೊಡ್ತಾಯಿದ್ರೆ ಇವಾಗೆಲ್ಲ ಕೊಡೋದೇ ಇಲ್ಲ ಅಂತ ಹೇಳ್ತಾ ಇದ್ರು. ಅದಾದಮೇಲೆ ಇವರು 200 ರೂಪಾಯಿ 205 ರೂಪಾಯಿ ಕಮ್ಮಿ ಬರೋದೇ ಇಲ್ಲ ಅಂತ ಅಂದ ಇವನು. ಅದಾದಮೇಲೆ ಈ ಆಟೋ ಬೇಡ ಅಂತೇಳಿ ಮತ್ತೆ ಇನ್ನೊಂದು ಆಟೋ ಕಾಯ್ತಾ ಇದ್ವಿ. ಅಲ್ಲೊಂದು ಆಟೋ ಬರ್ತಾ ಇದೆ, ನೋಡೋಣ. ಅದಾದಮೇಲೆ ಅವರು ಆಟೋದಲ್ಲಿ ಅಲ್ಲೇ ಮಾತಾಡ್ಕೊಂಡ್ರು 105 ರೂಪಾಯಿಗೆ ಅಂತ ಹೇಳಿ. ಆಟೋದಲ್ಲಿ ಅವಾಗ ಹೊರಟ್ವಿ ಅಲ್ಲಿಂದ. ಇವತ್ತು ಮಳೆ ಬಂದಿತ್ತಲ್ವ, ಹಂಗಾಗಿ ಸ್ವಲ್ಪ ಇವಾಗ ಮಳೆ ಇಲ್ಲ, ತುಂಬ ಸೆಕೆ ಇನ್ನೂ ಜಾಸ್ತಿ ಆಗೋಯಿತು. ಅದಾದಮೇಲೆ ನಾವು ಮನೆ ಹತ್ರನೇ ಬಂದ್ವಿ. ಇವಾಗ PM ಹೌಸ್ ರೋಡ್ ಇದು ನಮ್ಮ ಮನೆ ಹತ್ರ ಇರೋದು. ಇದೇ ರೋಡಲ್ಲೇ PM ಹೌಸ್ ಇರೋದು. PM ಹೌಸ್ನ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅಲ್ಲಿ ಫುಲ್ BSF ಸೆಕ್ಯೂರಿಟಿಗಳಿರ್ತಾರೆ. ಹಾಗಾಗಿ ಮನೆಗೆ ಬಂದಮೇಲೆ ನಮ್ಮ ಚಿನ್ನು ಸ್ಕೂಲಿಂದ ಬಂದ್ಬಿಟ್ಟು ಮಲ್ಕೊಂಬಿಟ್ಟಿದ್ದ. ಅವನಿಗೆ ಎಬ್ಬಿಸ್ಬಿಟ್ಟು ಸಮೋಸ ತಂದಿದ್ದೆ ನಾನು ಅಲ್ಲಿಂದ, ಅದನ್ನು ತಿಂತಾ ಇದ್ದಾನೆ. ಅದರಲ್ಲೂ ನಮಗಂತೂ ಸಿಕ್ಕಾಬಿಟ್ಟೆ ಸೆಕೆ ಆಗುತ್ತೆ, ಏನಕ್ಕೆ ಅಂತಲೇ ಗೊತ್ತಿಲ್ಲ. ನಾವು ಮತ್ತೇನು ಕ್ರೀಮ್ ಹಚ್ಕೊಳ್ಳೋದಿಲ್ಲ, ಪೌಡ್ರ್ ಹಚ್ಕೊಳ್ಳೋದಿಲ್ಲ, ಏನೂ ಇಲ್ಲ. ಆದರೆ ಹಿಂದಿಯವರು ಮೇಕಪ್ ಎಲ್ಲ ಮಾಡ್ಕೊತಾರೆ, ಅವ್ರು ಸ್ವೆಟ್ ಆಗೋದಿಲ್ಲ, ಸೆಕೆನೇ ಬರೋದಿಲ್ಲ ಅವರಿಗೆ. ಅವ್ರು ಮೇಕಪ್ ಮಾಡ್ಕೊಂಡಿರ್ತಾರೆ, ಹೆಂಗೆ ಇರ್ತಾರೆ ಹಂಗೇ ಇರ್ತಾರೆ, ಅದೇನಕ್ಕೆ ಅಂತಲೇ ಗೊತ್ತಿಲ್ಲ. ಅದಾದಮೇಲೆ ಸಂಜೆ ಮೇಲೆ ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಮನೆಯವ್ರು ಬಂದಿದ್ರು ಡ್ಯೂಟಿಯಿಂದ, ಅವರಿಗೆ ಮತ್ತು ನನಗೆ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ನಂಗೆ ಸ್ವಲ್ಪ ಜಾಸ್ತಿ ಕಾಫಿ ಇರಬೇಕು, ಚೆನ್ನಾಗಿರುತ್ತೆ ಬಿಸ್ಕೆಟ್ ಜೊತೆಗೆ ಕುಡಿಯೋದಕ್ಕೆ.
ಮತ್ತು ಸಂಜೆ ವಾಕಿಂಗ್ಗೆ ಅಂತೇಳಿ ಎಲ್ಲರೂ ಬಂದಿದ್ವಿ, ಮಕ್ಕಳನ್ನೆಲ್ಲ ಕರ್ಕೊಂಡು. ಮಕ್ಕಳು ಆಟಾಡ್ತಾರೆ, ನಾವು ಒಂದು ರೌಂಡು ವಾಕಿಂಗ್ ಮಾಡೋಣ ಅಂಥೇಳಿ. ಮತ್ತು ನಮ್ಮ ಚಿನ್ನಿಗೆ ಯಾಕೋ ಫೀವರ್ ಥರ ಬಂದುಬಿಟ್ಟಿತ್ತು ಅಂಥೇಳಿ 7:30 ಆಗಿತ್ತು. ಆವಾಗ ಹಾಸ್ಪಿಟ್ಲ್ SMC ಕರ್ಕೊಂಡು ಹೋಗೋಣ ಅಂಥೇಳಿ ಕರ್ಕೊಂಡು ಹೋಗ್ತಾಯಿದ್ದೀವಿ. ಇವಾಗ ಶಿರಪ್ ಏನಾದರೂ ಕೊಡ್ತಾರೆ ಹಾಕೋಣ ಅಂಥೇಳಿ. ಇವಾಗೆಲ್ಲ ಡೆಂಗೂ ಆಗಿದೆ ಅಂಥೇಳಿ ಬೆಳಗ್ಗೆಯನ್ನು ಬಂದು ಔಷಧಿ ಹೊಡೆದ್ಬಿಟ್ಟು ಹೋಗಿದ್ದಾರೆ. ಯಾವುದಕ್ಕೂ ಫಸ್ಟೇ ಕರ್ಕೊಂಡು ಹೋಗೋಣ, ಸ್ವಲ್ಪ ಜ್ವರ ಇದ್ದಾಗೆ ಅಂಥೇಳಿ ಕರ್ಕೊಂಡು ಹೋಗ್ತಾಯಿದ್ದೀನಿ ಇವಾಗ. ಡ್ಯೂಟಿ ಡಾಕ್ಟ್ರು ಇರ್ತಾರೆ ಸಂಜೆ ಟೈಮಲ್ಲೂ ರಾತ್ರಿನೂ. ಅವರು ಇದ್ದರು, ಅವ್ರ ಹತ್ರ ಮೆಡಿಸಿನ್ ಎಲ್ಲ ಪಡ್ಸ್ಕೊಂಡು ಇವಾಗ ಮೆಡಿಸಿನ್ ತೊಗೊಂಡು ಇವಾಗ ಅಲ್ಲಿಂದ ಓಡಬೇಕು. ಇವಾಗ ಊಟಕ್ಕೆ ರಾತ್ರಿ ಏನಾದರೂ ಕಿಚಡಿ ಏನಾದರೂ ಮಾಡಿಕೊಡಿ ಅಂತ ಅಂದಿದ್ದಾರೆ. ಅದಕ್ಕೆ ಇವಾಗ ನಾವು ಕಿಚಡಿ ಮಾಡ್ತಾಯಿದ್ವಿ. ಕಿಚಡಿ ಜೊತೆ ಸ್ವಲ್ಪ ಆಲೂಗಡ್ಡೆ ಇದೆ, ಆಲೂಗಡ್ಡೆ ಫ್ರೈ ಮಾಡಿಬಿಡ್ತೀನಿ. ಇದೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಪ್ಲೀಸ್ ಥ್ಯಾಂಕ್ ಯು.